ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಏಪ್ರಿಲ್ 9ಕ್ಕೆ ಕೂಡ್ಲಾ ಎಕ್ಸ್‌ಪ್ರೆಸ್‌ಗೆ ಚಾಲನೆ. ಮಂಗಳೂರು ಬೆಂಗಳೂರು ಹಗಲು ರೈಲು ಕೂಡ್ಲಾ ಎಕ್ಸ್‌ಪ್ರೆಸ್ ಸಂಚಾರಕ್ಕೆ ಏಪ್ರಿಲ್ 9ರಂದು ಚಾಲನೆ ದೊರೆಯಲಿದೆ. ಮಂಗಳೂರು ಸೆಂಟ್ರಲ್ ಬದಲಿಗೆ ಮಂಗಳೂರು ಜಂಕ್ಷನ್ ನಿಂದ ಈ ರೈಲು ಓಡಾಟ ನಡೆಸಲಿದೆ. ಕೂಡ್ಲಾ ಎಕ್ಸ್‌ಪ್ರೆಸ್ ರೈಲನ್ನು ಪ್ಲಾಟ್‌ಫಾರ್ಮ್ ಹಾಗೂ ನಿಲುಗಡೆಗೆ ಅವಕಾಶ ಇಲ್ಲ ಎಂಬ ಕಾರಣಕ್ಕೆ ಮಂಗಳೂರು ಸೆಂಟ್ರಲ್ ಬದಲಿಗೆ ಮಂಗಳೂರು ಜಂಕ್ಷನ್ ಅಂದ್ರೆ ಕಂಕನಾಡಿಯಿಂದ ಓಡಿಸಲು ಅವಕಾಶ ಮಾಡಿಕೊಡಲಾಗಿದೆ ಅಂತ ದಕ್ಷಿಣ ರೈಲ್ವೆಯ ಪಾಲ್ಘಾಟ್ ವಿಭಾಗ ತಿಳಿಸಿದೆ. ಮಂಗಳೂರು ಜಂಕ್ಷನ್ ನಿಂದ ಏಪ್ರಿಲ್ 9ರಂದು ಬೆಳಗ್ಗೆ 11 ಗಂಟೆಗೆ ರೈಲು ಸಂಚಾರಕ್ಕೆ ಚಾಲನೆ ದೊರೆಯಲಿದೆ. ರೈಲ್ವೆ ಸಚಿವ ಸುರೇಶ್ ಪ್ರಭು ಅವರು ದಿಲ್ಲಿಯಿಂದ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೂಡ್ಲಾ ಎಕ್ಸ್‌ಪ್ರೆಸ್‌ಗೆ ಗ್ರೀನ್ ಸಿಗ್ನಲ್ ತೋರಿಸಲಿದ್ದಾರೆ. ಈ ನಡುವೆ ಕೂಡ್ಲಾ ಎಕ್ಸ್‌ಪ್ರೆಸ್ ರೈಲನ್ನ ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣ ಬದಲು ಮಂಗಳೂರು ಜಂಕ್ಷನ್ ನಿಂದ ಓಡಿಸೋದನ್ನ ವಿರೋಧಿಸಿ ಪಶ್ಚಿಮ ಕರಾವಳಿ ರೈಲ್ವೆ ಯಾತ್ರಿಕರ ಸಂಘ ಸೇರಿದಂತೆ ವಿವಿಧ ರೈಲ್ವೆ ಯಾತ್ರಿಕರ ಸಂಘ ಸಮಾರಂಭವನ್ನ ಬಹಿಷ್ಕರಿಸಲು ನಿರ್ಧರಿಸಿವೆ. ಮೈಸೂರು ಮಾರ್ಗವಾಗಿ ಸಂಚಾರ ಮಾಡುತ್ತಿದ್ದ ಮಂಗಳೂರು ಬೆಂಗಳೂರು ಹಗಲು ರೈಲು ಕೂಡ ಮಂಗಳೂರು ಜಂಕ್ಷನ್ ನಿಂದಲೇ ನಷ್ಟದಲ್ಲಿ ಓಡಾಟ ನಡೆಸ್ತಾ ಇತ್ತು. ಕಂಕನಾಡಿ ರೈಲ್ವೆ ನಿಲ್ದಾಣದವರೆಗೆ ಆಟೋ ರಿಕ್ಷಾಗೆ 150 ರೂಪಾಯಿ ಬಾಡಿಗೆ ಕೊಟ್ಟು ರೈಲ್ನಲ್ಲಿ ತೆರಳಲು ಪ್ರಯಾಣಿಕರು ಹಿಂದೇಟು ಹಾಕ್ತಾ ಇದ್ರು. ಹೊಸ ರೈಲು ಯಾನವನ್ನ ಕಂಕನಾಡಿ ರೈಲ್ವೆ ನಿಲ್ದಾಣದಿಂದ ಆರಂಭಿಸಿದ್ರೆ ಅದು ಕೂಡ ನಷ್ಟದಲ್ಲೇ ಓಡಾಡ ಸಾಧ್ಯತೆಯೇ ಹೆಚ್ಚು ಅಂತ ಪಶ್ಚಿಮ ಕರಾವಳಿ ರೈಲ್ವೆ ಯಾತ್ರಿಕರ ಸಂಘ ಅಭಿಪ್ರಾಯಪಟ್ಟಿದೆ. ಇನ್ನು ಭಾರತೀಯ ರೈಲ್ವೆ ಮಂಡಳಿಯು ಸೆಂಟ್ರಲ್ ನಿಂದ ರೈಲ್ವೆ ಓಡಾಟಕ್ಕೆ ಅವಕಾಶ ನೀಡಿದ್ರು ರೈಲು ನಿಲುಗಡೆಗೆ ಸ್ಥಳಾವಕಾಶ ಇಲ್ಲ ಅಂತ ಸುಳ್ಳು ನೆಪವನ್ನ ದಕ್ಷಿಣ ರೈಲ್ವೆಯ ಪಾಲ್ಘಾಟ್ ವಿಭಾಗ ನೀಡುತ್ತಿದೆ ಅಂತ ಯಾತ್ರಿಕರ ಸಂಘ ಆಪಾದಿಸಿದೆ. ಆದ್ರೆ ಹೊಸ ಪ್ಲಾಟ್‌ಫಾರ್ಮ್ ನಿರ್ಮಿಸಲು ಕನಿಷ್ಠ ಪಕ್ಷ 3 ವರ್ಷಗಳ ಕಾಲಾವಕಾಶ ಬೇಕಾಗತ್ತೆ. ಹೀಗಾಗಿ ಮಂಗಳೂರು ಸೆಂಟ್ರಲ್ ನಿಂದ ನೂತನ ಪ್ಲಾಟ್‌ಫಾರ್ಮ್ ನಿರ್ಮಿಸುವವರೆಗೆ ಅಲ್ಲಿಂದ ಕೂಡ್ಲಾ ಎಕ್ಸ್‌ಪ್ರೆಸ್ ಬಿಡಲು ಸಾಧ್ಯ ಇಲ್ಲ. ಈ ಕಾರಣದಿಂದಾನೇ ಕೂಡ್ಲಾ ಎಕ್ಸ್‌ಪ್ರೆಸ್ ರೈಲನ್ನ ಮಂಗಳೂರು ಸೆಂಟ್ರಲ್ ಬದಲಿಗೆ ಮಂಗಳೂರು ಜಂಕ್ಷನ್ ಅಂದ್ರೆ ಕಂಕನಾಡಿಯಿಂದ ಓಡಿಸಲು ನಿರ್ಧಾರ ಮಾಡಲಾಗಿದೆ. ಸೊ ಏಪ್ರಿಲ್ 9ರಿಂದ ಕೂಡ್ಲಾ ಎಕ್ಸ್‌ಪ್ರೆಸ್‌ಗೆ ಗ್ರೀನ್ ಸಿಗ್ನಲ್ ಸಿಗ್ತಾ ಇದೆ. ಸೊ ಇನ್ಮುಂದಕ್ಕೆ ಮಂಗಳೂರು ಜಂಕ್ಷನ್ ನಿಂದ ಕೂಡ್ಲಾ ಎಕ್ಸ್‌ಪ್ರೆಸ್ ರೈಲು ಓಡತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಾದ್ರೂ ಹೇಳಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನೀವು ನಮಗೆ ತಿಳಿಸಬಹುದು. ಹಾಗೆ ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.